ಈ ವರ್ಷ ಮಾವು ಬೆಳೆಗಾರರು ಬಹಳ ಕಷ್ಟದ ಒಂದು ಪರಿಸ್ಥಿತಿ ಸಿಕ್ಕಾಕೊಂಡಿದ್ರು. ಸುಮಾರು ಒಂದು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋಣ ಅಂತೇಳಿ ಇವತ್ತು ಗುದ್ದಲಿ ಪೂಜೆನ ನೆರವೇರಿಸಿ ಒಂದು ಜ್ಯೂಸ್ ಫ್ಯಾಕ್ಟ್ರಿನ ನಿರ್ಮಾಣ ಮಾಡೋಣ ಅಂತೇಳಿ 1 ಗಂಟೆಗೆ 20 ಟನ್ ಪ್ರೋಸೆಸ್ ನಡೆಯುತ್ತೆ. ಅಂಥದ್ದು 2 ಯೂನಿಟ್ ಮಾಡ್ತಾ ಇದ್ದೀವಿ. ಇದರಲ್ಲೇ ಒಂದೇ ಜಾಗದಲ್ಲೇ 2 ಯೂನಿಟ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 8 ಎಕರೆ ಜಾಗ ಇದಕ್ಕೆ ಯುಟಿಲೈಸ್ ಮಾಡ್ತಾ ಗೌರಂ ಕರುಣಾವತಾರಂ ಸಂಸಾರಸಾರಂ ಮಹಾತಾಯಿ ವರಮಹಾಲಕ್ಷ್ಮಿ ಕೃಪೆಯಿಂದ ಎಲ್ಲರಿಗೂ ಶಿಡ್ಲಘಟ್ಟ ಹಾಗೂ ಚಿಲಕನೂರು ವಿಧಾನಸಭಾ ಕ್ಷೇತ್ರದ ಜನತೆ, ನಾಡಿನ ಜನತೆ, ನಮಗೂ ನಿಮಗೂ ಎಲ್ಲರಿಗೂ ಅಮ್ಮ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅಮ್ಮನಲ್ಲಿ ನನ್ನ ಕೋರ್ಕಂತ ಮಾತನಾಡಬೇಡಿ ದಯವಿಟ್ಟು. ಇವತ್ತು ಮಹಾಸುದಿನ. ಮೊನ್ನೆ ಹೀಗೆ ನಾವು 4-6 ಜನ ನಮ್ಮ ಲೋಕಿ ಸಮೇತವಾಗಿ ಕೂತಿದ್ವಿ. ಮಾತಾಡ್ತಾ ಆ ಒಂದು ಮಾತಂದೆ, ಒಂದು ಸಣ್ಣ ಪೂಜೆ ಇಟ್ಕೊಂತೀವಿ. ನಮ್ಮ ತೋಳ್ಪಡಿ ತೋಟ ಅಂತೇಳಿ ಬಚ್ಚಳ್ಳಿ ಹಾಗೂ ಕೊತ್ನೂರು ಗ್ರಾಮಕ್ಕೆ 2ಕ್ಕೂ ಸೇರುತ್ತಿದ್ದು. ಸುಮಾರು ಒಂದು 150 ಎಕರೆ 200 ಎಕರೆ ಜಾಗ. ನಿಮಗೆಲ್ಲ ಗೊತ್ತಿದ್ದಂಗೆ ಈ ವರ್ಷ ಮಾವು ಬೆಳೆಗಾರರು ಬಹಳ ಕಷ್ಟದ ಒಂದು ಪರಿಸ್ಥಿತಿ ಸಿಕ್ಕಾಕೊಂಡಿದ್ರು. ನಾವು ಎಲ್ಲ ಕಡೆ ಮಾಡೋಕ್ಕಾಗಲಿಲ್ಲ. ಏನು ನಮ್ಮ ಶಿಡ್ಲಘಟ್ಟ ಸುತ್ತಮುತ್ತಲು ಚಿಕ್ಕಬಳ್ಳಾಪುರ, ನಮ್ಮ ಬಾಗೇಪಲ್ಲಿ, ಈ ಕಡೆ ಮುಳಬಾಗಲ್, ಈ ಕಡೆ ಹಲವಾರು ಕಡೆಯಿಂದ ನಮ್ಮ ರೈತರು ಈ ಸರ್ತಿ ಮಾವಿನಕಾಯಿ ತಂದು ನಾವೊಂದು ಹೊಸದಾಗಿ ನಾದಾಸ್ ಫ್ರೂಟ್ ಕಂಪನಿ ಅಂತೇಳಿ ನನ್ನ ತಂಗಿ ಹೆಸರಲ್ಲಿ ಮಾವಿನಕಾಯಿ ಮಂಡಿ ಓಪನ್ ಮಾಡಿದ್ವಿ. ಸುಮಾರು ಡೈಲಿ ಒಂದು 200ರಿಂದ 300 ಟನ್ ಮಾವಿನಕಾಯಿ ಸರಬರಾಜು ಮಾಡಿದರು. ರೈತರಿಗೆ ನಮ್ಮ ಕೈಲಾದಷ್ಟು ತಕ್ಕ ಮಟ್ಟಿಗೆ ಒಳ್ಳೆಯ ಒಂದು ಬೆಲೆ ಕೊಟ್ಟು ಮಾರಿ ಒಂಚೂರು ಅನುಕೂಲ ಮಾಡಿಕೊಟ್ವಿ. ಇದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತೇಳಿ ಎಲ್ಲರ ರೈತರ ಆಶಯದಂತೆ, ನಮ್ಮ ಮನೆಯವರ ಕುಟುಂಬದವರ ಆಶಯದಂತೆ ಒಂದು ಸಣ್ಣ ಹಣ್ಣಿನ ಪಲ್ಪ್ ಫ್ಯಾಕ್ಟ್ರಿ ಒಂದು ಓಪನ್ ಮಾಡೋಣ ಅಂತೇಳಿ ಯೋಚನೆ ಮಾಡಿದ್ವಿ. ವಾರದಿಂದ ಮಾತನಾಡ್ಕೊಂಡ್ವಿ ನಾವು, ಲೋಕೇಶ್, ಇನ್ನ ಹಲವಾರು ನಮ್ಮ ರೈತರು ಎಲ್ಲ ಸೇರಿ. ಅವರು ಸರಿ, ಈ ಒಂದು ಮಹಾಲಕ್ಷ್ಮಿ ಹಬ್ಬದ ದಿನ ಭಾಳ ಆಸ್ಪಿಷಿಯಸ್ ಡೇ, ಭಾಳ ಒಂದು ಒಳ್ಳೆ ಸುದಿನ ಅಂತೇಳಿ ಇವತ್ತು ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ಪೂಜಾ ಕಾರ್ಯಕ್ರಮ, ಗುದ್ದಲಿ ಪೂಜೆ ಇವತ್ತು ಹಮ್ಮಿಕೊಂಡಿದ್ವಿ. ಅದಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮಗೆ ನಮ್ಮ ಕುಟುಂಬದ ಪರವಾಗಿ, ನನ್ನ ಪರವಾಗಿ, ಆ ಮಹಾತಾಯಿ ಮಹಾಲಕ್ಷ್ಮಿ ಪರವಾಗಿ ಶುಭವನ್ನು ಕೋರ್ತಾ, ಈ ಒಂದು ನಮ್ಮ ಬಚ್ಚಳ್ಳಿ ಹಾಗೂ ಕೊತ್ನೂರು ಎಲೆಯಲ್ಲಿರುವ ನಮ್ಮ ತೋಳ್ಪಡಿ ಅನ್ನೋ ತೋಟದಲ್ಲಿ, ಇದು ನಾವು ಸಂಪಾದನೆ ಮಾಡಿದ ಆಸ್ತಿ ಅಲ್ಲ, ನಮ್ಮ ತಾತನವ್ರ ಭಿಕ್ಷೆ, ನಮ್ಮ ತಂದೆಯ ತಾತನವರ ಭಿಕ್ಷೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಒಂದು ತೋಟದಲ್ಲಿ ಒಂದು ಜ್ಯೂಸ್ ಫ್ಯಾಕ್ಟ್ರಿನ ನಿರ್ಮಾಣ ಮಾಡೋಣ ಅಂತೇಳಿ ಸುಮಾರು ಒಂದು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋಣ ಅಂತೇಳಿ ಇವತ್ತು ಗುದ್ದಲಿ ಪೂಜೆನ ನೆರವೇರಿಸಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ, ಹೇರಳವಾಗಿ ರೈತರ ಸಹಕಾರ. ಯಾಕಂದರೆ ರೈತರಿಗಾಗಿ ನಿರ್ಮಿಸ್ತಾ ಇದ್ದೀವಿ ಇದನ್ನು. ಮುಂದಿನ ದಿನಗಳಲ್ಲಿ ಮಾವು ಹೇರಳವಾಗಿ ಬೆಳಿತೀವಿ ನಮ್ಮ ಕಡೆ. ಇವತ್ತು ಜ್ಯೂಸ್ದು ಮಾವಿನಕಾಯಿ 2 ರೂಪಾಯಿಗೆ ನಿಗದಿಪಡಿಸಿದ್ರು.
1 ಟನ್ 1,000 kg 2,000 ಅಂದರೆ ಬರೀ 2 ರೂಪಾಯಿ. ರೈತರು ಏನಾಗೋದು ಹೇಳಿ? ಸುಮಾರು ಜನ ಈ ಕಡೆ ಹಲವಾರು ರೈತರು ನನ್ನ ಹತ್ರ ಅಳಲು ತೋಡ್ಕೊಂಡ್ರೆ ಏನಂತ, ರೆಡ್ಡಿ ಈ ಸರ್ತಿ ನಾವು ಮಾವಿನ ಮರಗಳನ್ನ ಕಡ್ದಾಕ್ಬಿಡ್ತೀವಿ. ಅವತ್ತು ನನಗೆ ಭಾಳ ನೋವಿನ ವಿಚಾರ. ಇವತ್ತು ಒಂದು ಮರ ನಾವು ಸಾಕ್ಬೇಕಂದ್ರೆ, ಒಂದು ಮರನ ಕಾಪಾಡಿ ದೊಡ್ಡದು ಮಾಡಿ ಅದು ಫಸಲು ಬರಬೇಕಂದ್ರೆ ಒಬ್ಬ ರೈತನ ಜೀವನ ಪೂರ್ತಿ ಕಳೆದೋಗುತ್ತೆ. ಅಂಥದ್ರಲ್ಲಿ ಇವತ್ತು ಮರ ಕಡಿತೀವಂದರೆ ಇನ್ನೆಷ್ಟು ನೋವಿನಿಂದ ರೈತನಿರ್ತಾನೆ. ಇದಕ್ಕೆ ಬರೀ ನಾವು ಪ್ರಯತ್ನ ಪಟ್ಟರೆ ಆಗಲ್ಲ, ಸರ್ಕಾರ ಮುಂದಕ್ಕೆ ಬರಬೇಕಂತ. ಸರ್ಕಾರ ಮುಂದಕ್ಕೆ ಬಂದು ಬೆಂಬಲ ಬೆಲೆ ಒಂದು ಫಿಕ್ಸ್ ಮಾಡಿ ಸರ್ಕಾರದ ವತಿಯಿಂದ ಏನು ರೈತನಿಗೆ ಸಾಧ್ಯವಾದಷ್ಟು ಅನುಕೂಲ ಮಾಡ್ಬೇಕಂತೇಳಿ ಈ ಸಮಯದಲ್ಲಿ ನಾನು ಕೋರ್ಕೊಂತೀನಿ. ಸರ್, ಏನು ಇಲ್ಲಿ ಜ್ಯೂಸ್ ಫ್ಯಾಕ್ಟ್ರಿ ಮಾಡಿರೋ ಅಂತ ಹೆಸರೇನಿದೆ ಸರ್? ಅದಕ್ಕೆ ಇದು ನನ್ನ ತಮ್ಮ ತೀರ್ಕೊಂಡ್ರು, ನಾದುಬಿಂದು ಕಳಾತೀತ ರೆಡ್ಡಿ ಅಂತ. ಅವ್ರ ಹೆಸರಲ್ಲಿ ಕಳಾ ನ್ಯಾಚುರಲ್ ಫುಡ್ಸ್ ಅಂತೇಳಿ ಈ ಒಂದು ಫ್ಯಾಕ್ಟ್ರಿನ, ಜ್ಯೂಸ್ ಫ್ಯಾಕ್ಟ್ರಿನ, ಈ ಕಾರ್ಖಾನೆನ ಶುರು ಮಾಡ್ತಾ ಇದ್ದೀವಿ. ಸುಮಾರು ಇವತ್ತು ಅಂದಾಜು 40 ಕೋಟಿ ರೂಪಾಯಿ, ಇನ್ನೂ ಜಾಸ್ತಿ ಆಗ್ಬೋದು. 1 ಗಂಟೆಗೆ 20 ಟನ್ ಪ್ರೊಸೆಸ್ ನಡೆಯುತ್ತೆ. ಅಂಥದ್ದು 2 ಯೂನಿಟ್ ಮಾಡ್ತಾ ಇದ್ದೀವಿ. ಇದರಲ್ಲೇ ಒಂದೇ ಜಾಗದಲ್ಲೇ 2 ಯೂನಿಟ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು 8 ಎಕರೆ ಜಾಗ ಇದಕ್ಕೆ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಇದರಲ್ಲಿ ಹಣ್ಣು ಮಾಡಿ ಅದನ್ನು ಪಲ್ಪ್ ತೆಗೆದು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡೋಕ್ಕೆ ನಾವು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಆಶೀರ್ವಾದ, ರೈತರ ಆಶೀರ್ವಾದ, ನಮ್ಮ ತಂದೆ ತಾಯಿಯ ಆಶೀರ್ವಾದ, ಅಮ್ಮನ ಆಶೀರ್ವಾದದಿಂದ ಚೆನ್ನಾಗಿ ಬೆಳಿಬೇಕಂತೇಳಿ ಬೆಳೆದು ಇಲ್ಲಿ ರೈತಾಪಿ ವರ್ಗಕ್ಕೆ ಒಂದು ಉತ್ತಮವಾದ ಒಂದು ಅವರ ಬೆಳೆದಂಥ ಒಂದು ಏನು ಹಣ್ಣು ಇದೆ ಅದಕ್ಕೆ ಒಳ್ಳೆಯ ಒಂದು ರೇಟ್ ಕೊಟ್ಟು ಅವ್ರಿಗೆ ನಾವು ನಮ್ಮ ಕೈಲಾದಷ್ಟು ಒಂಥರ ಸಹಾಯ ಅನ್ನೋದಕ್ಕಿಂತ ಸಹಕಾರ ಕೊಡೋಣ ಅಂತೇಳಿ ನಾನು ಆ ಒಂದು ಮನಸ್ತತ್ವದಿಂದ ಇದನ್ನು ಶುರು ಮಾಡ್ತಾ ಇದ್ದೀನಿ. ಸರ್, ಈ ಫ್ಯಾಕ್ಟರಿಯಲ್ಲಿ ಸ್ಥಳೀಯ ಆದ್ಯತೆ ಕೊಡ್ತೀರಾ ಇಲ್ಲದೆ ಬೇರೆ ಅದರ್ಸ್ ತರ್ತೀರಾ? ಮ್ಯಾಕ್ಸಿಮಮ್ ಸ್ಥಳೀಯರಿಗೆ ಕೊಡ್ತೀವಿ. ಕೆಲವರು ಟೆಕ್ನಿಕಲಿ ಬೇಕಾಗಿರೋರನ್ನ ಹೊರಗಡೆಯಿಂದ ತರಲೇಬೇಕಾಗುತ್ತೆ. 80% ಸ್ಥಳೀಯರಿಗೆ ಆದ್ಯತೆ ಕೊಡ್ತೀವಿ. ಎಷ್ಟು ಜನ ಉದ್ಯೋಗ ಸೃಷ್ಟಿ? 400ರಿಂದ 500 ಜನ ಸ್ಟಾರ್ಟಿಂಗ್ ಅಲ್ಲಿ ಉದ್ಯೋಗ ಕೊಡ್ತೀವಿ. ಇದು ಎಷ್ಟು ತಿಂಗಳಿನಲ್ಲಿ ಆಗ್ಬೋದು ಸರ್? ಇದು ನಾವು ಮುಂದಿನ ಮಾವಿನಕಾಯಿ ಸೀಸನ್ ಅಷ್ಟೊತ್ತಿಗೆ ಆಪರೇಟ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಮಾಡಬೇಕು. ಯಾಕಂದ್ರೆ ಮುಂದಿನ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ಇದು ಪ್ರೊಸೆಸಿಂಗ್ ಇದಕ್ಕೆ ಮಟ್ಟಕ್ಕೆ ತಂದ್ಬಿಡ್ತೀವಿ. ತರಲೇಬೇಕಂತ ಹೇಳಿ. ಓಕೆ ಸರ್.